ಕೂಡಲ ಸಂಗಮ ಶ್ರೀ ಜಯಮೃತ್ಯುಂಜಯ ಸ್ವಾಮೀಜಿ ಉಚ್ಚಾಟನೆ ವಿಚಾರ. ಬೆಲ್ಲದ ಬಾಗೇವಾಡಿ ಗ್ರಾಮದಲ್ಲಿ ಶಾಸಕ ಬಸನಗೌಡ ಪಾಟೀಲ ಯತ್ನಾಳ ಹೇಳಿಕೆ. ಇದು ಉಚ್ಚಾಟನೆಯಲ್ಲ. ಕೂಡಲ ಸಂಗಮ ಪೀಠಕ್ಕೂ ಮತ್ತು ಟ್ರಸ್ಟ್ಗೂ ಯಾವುದೇ ಸಂಬಂಧ ಇಲ್ಲ. ಅದೊಂದು ಕುಟುಂಬ ಕಳ್ಳರ ಕೂಟ. ಅದಕ್ಕೂ ಪೀಠಕ್ಕೆ ಯಾವುದೇ ರೀತಿಯ ಸಂಬಂಧ ಇಲ್ಲ. ಉಚ್ಚಾಟನೆ ಪ್ರಶ್ನೆಯೇ ಇಲ್ಲ. ದಾವಣಗೆರೆಯಲ್ಲಿ ಶ್ರೀಗಳು ಆಸ್ತಿ ಮಾಡಿದ್ದಾರೆ ಎಂಬ ವಿಚಾರ ಆರೋಪಕ್ಕೆ ದಾಖಲೆ ನೀಡಬೇಕು. ಬ್ಲ್ಯಾಕ್ ಮೇಲ ಮಾಡೋದು ಅಲ್ಲ. ನೀವು ಹಲಕಡ್ಗಿರಿ ಮಾಡಿರುವ ಟ್ರಸ್ಟ್ ಕುಟುಂಬದ ಆಸ್ತಿ. ನಾವು ಅದಕ್ಕೆ ದಾಖಲೆ ಕೊಟ್ಟಿದ್ದೇವೆ. ದಾಖಲೆ ಇಲ್ಲದೆ ಆರೋಪ ಮಾಡುವವರು ನಾಲಾಯಕರು, ಮೂರ್ಖರು. ನಮಗೆ ಮೊದಲೇ ಗೊತ್ತಿತ್ತು ಅವರು ಉಚ್ಚಾಟನೆ ಮಾಡ್ತಾರೆ ಅಂತ. ಅದು ದೊಡ್ಡ ವಿಚಾರ ಅಲ್ಲ. ಲಿಂಗಾಯತರಿಗೆ ಜಾತಿ ಬರೆಸುವ ಗೊಂದಲ ವಿಚಾರ. ಲಿಂಗಾಯತ ವೀರಶೈವ ಸಂವಿಧಾನದಲ್ಲಿ ಮಾನ್ಯತೆ ಇಲ್ಲ. 6 ಧರ್ಮಗಳಿಗೆ ಮಾತ್ರ ಮಾನ್ಯತೆ ಇದೆ. ದಲಿತರು ಸೇರಿ ಎಲ್ಲಾ ಸಮುದಾಯದ ಜನ ಹಿಂದೂ ಅಂತ ಬರೆಸುತ್ತಾರೆ. ಹಿಂದೂ ಬರೆಸದಿದ್ದರೆ ಯಾವುದೇ ಸವಲತ್ತು ಸಿಗಲ್ಲ. ಲಿಂಗಾಯತ ಧರ್ಮಕ್ಕೆ ಮಾನ್ಯತೆ ಸಿಕ್ಕರೆ ಆವಾಗ ಬರೆಸಬೇಕು. ಬಸವಣ್ಣನವರು ಲಿಂಗಾಯತ ಧರ್ಮ ಸ್ಥಾಪನೆ ಮಾಡಿಲ್ಲ ಎಂಬ ಹೇಳಿಕೆ ವಿಚಾರ. ಮತ್ತೆ ತಮ್ಮ ಹೇಳಿಕೆ ಸಮರ್ಥನೆ ಮಾಡಿಕೊಂಡ ಯತ್ನಾಳ ಅವರು ಸ್ಥಾಪನೆ ಮಾಡಿದ್ದಾರೆ ಎಂದು ದಾಖಲೆ ಎಲ್ಲಿದೆ? ಕೆಲ ರಾಜಕೀಯದವರು, ಸ್ವಾಮೀಜಿಗಳು ಇದನ್ನ ದುರುಪಯೋಗ ಮಾಡಿಕೊಂಡಿದ್ದಾರೆ. ಬಸವಣ್ಣವರ ಜೊತೆಗೆ ಜನ ಯಾವ ರೀತಿ ನಡೆದುಕೊಂಡಿದ್ದಾರೆ ಸಾಮಾನ್ಯ ಜನರಿಗೆ ಗೊತ್ತಿದೆ. ಹಿಂದೂ ಧರ್ಮಕ್ಕೆ ಬಸವಣ್ಣವರು ಯಾವತ್ತೂ ಬೈದಿಲ್ಲ. ಮೂರ್ತಿ ಪೂಜೆ ಹಿಂದೂಗಳ ಧರ್ಮದಲ್ಲಿದೆ. ಬಸವಣ್ಣವರು ಸಹ ಶಿವನ ಭಕ್ತರಿದ್ದರು. ಕೆಲವು ನಾಸ್ತಿಕ ಸ್ವಾಮೀಜಿಗಳು ಬಸವಣ್ಣವರನ್ನ ತಮ್ಮ ಮನೆಯ ಆಸ್ತಿ ಮಾಡಿಕೊಂಡಿದ್ದಾರೆ. ಬಸವಣ್ಣವರು ಲಿಂಗಾಯತ ಧರ್ಮದ ಸ್ಥಾಪಕರು ಅಲ್ಲ. ಯತ್ನಾಳ ಹೇಳಿಕೆ ವಿರೋಧಿಗಳ ವಿರೋಧ ವಿಚಾರ ಹೊಯ್ಕೊಳ್ಳುವರು, ಹೊಯ್ಕೊಳ್ಳಲಿ, ತಲೆ ಕೆಡಿಸಿಕೊಳ್ಳಲ್ಲ. ಸಿದ್ದರಾಮಯ್ಯ 2 ರೀತಿಯ ತೊಂದರೆಯಲ್ಲಿದ್ದಾರೆ. ಸೋನಿಯಾ ಮಾತು ಕೇಳಬೇಕಾ ಇಲ್ಲ ರಾಹುಲ ಮಾತು ಕೇಳಬೇಕಾ ಅಂತ. ರಾಹುಲ್ ಗಾಂಧಿ ಮುಸ್ಲಿಂ ರಾಷ್ಟ್ರ ಮಾಡಲು ಹೊರಟಿದ್ದಾರೆ. ಸೋನಿಯಾ ಗಾಂಧಿ ಕ್ರಿಶ್ಚಿಯನ್ ರಾಷ್ಟ್ರ ಮಾಡಲು ಹೊರಟಿದ್ದಾರೆ. ಹಾಗಾಗಿ ಸಿದ್ದರಾಮಯ್ಯ ದಲಿತ, ಕುರುಬ, ಬನಜಿಗ, ಕ್ರಿಶ್ಚಿಯನ್ ಅಂತ ಮಾಡಿದ್ದಾರೆ. ಇಬ್ಬರ ಮಾತು ಕೇಳಿ ಸನಾತನ ಧರ್ಮ ಒಡೆದು ಮುಸ್ಲಿಂ ಹಾಗೂ ಕ್ರಿಶ್ಚಿಯನ್ ರಾಷ್ಟ್ರ ಮಾಡಲು ಹೊರಟಿದ್ದಾರೆ. ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಬೆಲ್ಲದ ಬಾಗೇವಾಡಿ ಗ್ರಾಮದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು. ಮುಂದಿನ ದಿವಸದಲ್ಲಿ ನನಸು ಮಾಡುವಂಥ ಕೆಲಸ ಎಲ್ಲ ರಾಜಕಾರಣಿಗಳು ಮಾಡಬೇಕು ಅನ್ನೋ ಸಂದೇಶ ಕೊಡಲಿಕ್ಕೆ ತಾವು ಕೂಡ ಸಮರ್ಥನೆ ಮಾಡ್ಕೊತಿರ್ತಾರೆ. ಉಮೇಶ್ ಕತ್ತಿ ಅವರ ನಿಲುವುಗಳನ್ನು ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ನೋಡಿ. ಉತ್ತರ ಕರ್ನಾಟಕದ ಅಭಿವೃದ್ಧಿ ಆಗಬೇಕು. ಇದು ಕೇವಲ ಅವರು ಆ ಕಡೆಯವರು ಇದು ಮಾಡಿರುತ್ತೆ ಅಲ್ಲ. ನಮ್ಮ ಜನಪ್ರತಿನಿಧಿಗಳು ಸರಿಯಾಗಿ ವಿಧಾನಸಭೆಯಲ್ಲಿ ಗಟ್ಟಿಯಾಗಿ ಮಾತಾಡಿದರೆ, ಉಮೇಶ್ ಕತ್ತಿಯವರು ಮಾತಾಡೋದು ಎಲ್ಲರೂ ನಾವು ಬೆಂಬಲ ಕೊಟ್ಟಿದ್ರೆ ನಮಗೊಂದು ಶಕ್ತಿ ಇರ್ತದೆ. ನಾವು ಉಮೇಶ್ ಕತ್ತಿಯವ್ರಿಗೆ ಯಾರೂ ಬಹಿರಂಗವಾಗಿ ಯಾವಾಗ ಬೆಂಬಲ ಕೊಡಲಿಲ್ಲ. ಯಾವಾಗಲೂ ರಾಜಕಾರಣ ಮತ್ತು ವ್ಯವಸ್ಥೆಯಲ್ಲಿ ನಾವು ನಮ್ಮ ಏನೋ ಒಂದು ಬೇಡಿಕೆ ಅದೋ, ನಮ್ಮ ಅನ್ಯಾಯವನ್ನು ವಿಧಾನಸಭೆಯಲ್ಲಿ ಗಟ್ಟಿಯಾಗಿ ಮಾತಾಡುವಂಥವ್ರು, ವೇದಿಕೆ ಮೇಲೆ ಗಟ್ಟಿಯಾಗಿ ಮಾತಾಡಿದ್ರೇ ನಮಗೆ ನ್ಯಾಯ ಸಿಗ್ತದೆ ಅನ್ನೋಂಥದ್ದು ಉಮೇಶ್ ಕತ್ತಿಯವರು ಒಂದು ಮಾದರಿ ನಮಗೆಲ್ಲರಿಗೂ ಇದ್ದಾರೆ. ಉಮೇಶ್ ಕಳ್ಕೊಂಡ ನಂತರ ಕ್ಷೇತ್ರದಲ್ಲಿ ಸಾಕಷ್ಟು ರಾಜಕೀಯ ಬದಲಾವಣೆಗಳಾಗ್ತಿರುವಂಥದ್ದು ಸಹಜ ಐತೆ ನೋಡ್ರಿ. ಒಬ್ಬ ದೊಡ್ಡ ಆಲದ ಮರ ಬಿದ್ದು ಹೋದ್ಮೇಲೆ ಒಂದು ರೀತಿ ಭೂಕಂಪ ಆಗ್ತದೆ ಅಂತ ಹೇಳ್ತಾರೆ. ಅದೇ ರೀತಿ ಇವತ್ತು ಉಮೇಶ್ ಕತ್ತಿಯವ್ರನ್ನ ಕಳ್ಕೊಂಡ ಮೇಲೆ ಇವತ್ತು ದೊಡ್ಡ ಸಮಾವೇಶ ಮಾಡಿ ಇಡೀ ಉತ್ತರ ಕರ್ನಾಟಕದ ರಾಜಕೀಯ ಒಂದು ತಿರುವು ಕೊಡುವಂಥ ಕಾರ್ಯಕ್ರಮ. ಹೌದು, ಯಾವಾಗಲೂ ನಾವು ಉಮೇಶ್ ಕತ್ತಿಯವರ ಕುಟುಂಬದ ಜೊತೆಗೆ ನಾವು ಯಾವಾಗಲೂ ಇರ್ತೀವಿ. ಯಾಕಂದರೆ ನಮ್ಮ ಅಭಯ ಪಾಟೀಲ್ ಹೇಳ್ದಂಗೆ ನಾವೆಲ್ಲರೂ ಉಮೇಶ್ ಕತ್ತಿಯವರ ಕುಟುಂಬದ ಜೊತೆ ಯಾವಾಗಲೂ ಸದಾ ನಾವು ಯಾವುದೇ ಪಕ್ಷದಲ್ಲೇ ಏನೇ ಇರಲಿ. ಯಾಕಂದರೆ ಉಮೇಶ್ ಕತ್ತಿಯವರ ಒಂದು ದೊಡ್ಡ ಕೊಡುಗೆ ಉತ್ತರ ಕರ್ನಾಟಕ ಇದೆ. ಅವರೊಬ್ಬ ಅಭಿವೃದ್ಧಿಯ ಚಿಂತಕರಿದ್ದರು. ಉತ್ತರ ಕರ್ನಾಟಕದ ಬಗ್ಗೆ ಕಳಕಳಿ ಇತ್ತು. ಹೀಗಾಗಿ ಯಾವ ವ್ಯಕ್ತಿ ತನ್ನ ಸಮಾಜ, ತನ್ನ ಭಾಗವನ್ನು ಪ್ರೀತಿ ಮಾಡ್ತಾನೋ ಅವ್ರನ್ನ ನಾವು ಸಹ ಗೌರವ ಕೊಡಬೇಕು, ಪ್ರೀತಿ ಮಾಡ್ತೀವಿ. ಸರ್, ಕೂಡಲ ಸಂಗಮ ಶ್ರೀಗಳನ್ನ ಉಚ್ಚಾಟನೆ ಮಾಡಿರ್ತಾರೆ. ಯಾವುದೇ ಪ್ರತಿಕ್ರಿಯೆ ಕೊಟ್ಟಿಲ್ಲ. ಯಾರು ನೋಡ್ರಿ, ಉಚ್ಚಾಟನೆ ಅಲ್ಲದು. ಕೂಡಲ ಸಂಗಮ ಪೀಠಕ್ಕೂ ಆ ಟ್ರಸ್ಟಿಗೂ ಏನೂ ಸಂಬಂಧ ಇಲ್ಲ. ಅದು ಒಂದು ಕುಟುಂಬ ಟ್ರಸ್ಟು, ಅದು ಒಂದು ಕಳ್ಳರ ಕೂಟ. ಅದಕ್ಕೆ ನಮ್ಮ ಕೂಡಲ ಸಂಗಮ ಶ್ರೀಗಳ ಪೀಠಕ್ಕೆ ಯಾವುದೇ ಸಂಬಂಧ ಇಲ್ಲ. ಉಚ್ಚಾಟನೆ ಅನ್ನುವಂಥ ಪ್ರಶ್ನೆನೇ ಬರೋದಿಲ್ಲ. ಅದ್ರ ಬಗ್ಗೆ ನಾವು ಮಾತಾಡಿಲ್ಲ. ಶ್ರೀಗಳು ದಾವಣಗೆರೆಯಲ್ಲಿ ಆಸ್ತಿ ಮಾಡಿದಾರಂತ ಆರೋಪ ಮಾಡ್ತಾರೆ. ದಾಖಲೆ ಕೊಡಬೇಕಾಗ್ತದೆ.
ಬೇಕಾಬಿಟ್ಟು ಏನಾರ ಬ್ಲ್ಯಾಕ್ ಮೇಲ್ ಮಾಡೋದೇ ನಾವೆಲ್ಲ ಮಾಡಬಾರ್ದು. ಎಲ್ಲಿ ಆಸ್ತಿ ಮಾಡ್ಯಾರ, ಯಾವ ಸರ್ವೆ ನಂಬರ ಉತ್ತಾರೆ. ನೀವೇನು ಅಲ್ಕಟ್ಗಿರಿ ಮಾಡಿರಲ್ಲ ಆ ಟ್ರಸ್ಟ್, ನಾವು ದಾಖಲೆ ಕೊಟ್ಟಿವಿ. 1-2 ಕುಟುಂಬದ ಆಸ್ತಿ ಆಗಿಬಿಟ್ಟಿದೆ. ಅದಕ್ಕೆ ದಾಖಲೆ ಇಲ್ಲಾರ್ದೇ ಆರೋಪ ಮಾಡುವಂಥವ್ರು ನಾಲಾಯಕರು, ಮೂರ್ಖರು. ನೋಡ್ರಿ, ನಾವು ಮೊನ್ನೆ ಇಲ್ಲೇ ಹಾರುಗಿರಿಯಲ್ಲಿ ಸೇರಿದ್ದೀವಿ. ನಮ್ಗೆ ಗೊತ್ತಿತ್ತು ಅವ್ರು ಉಚ್ಚಾಟನೆ ಮಾಡ್ತಾ ಇರ್ತಾರೆ. ಅದೇನು ದೊಡ್ಡ ವಿಷಯ ಅಲ್ಲ. ಉಚ್ಚಾಟನೆ ಅನ್ನುವಂಥ ಸಂಬಂಧ ಇಲ್ಲ. ಸುಮ್ಮನೆಪ್ಪ, ಹಿಂದೂ ಬರ್ಸ್ಬೇಕಂತ ಹೇಳ್ತಾರೆ, ಒಂದ್ ಕಡೆ ಪಂಚಮಸಾಲಿ ಲಿಂಗಾಯತ್ ಪಂಚಮಸಾಲಿ ಬರ್ಸ್ಬೇಕಂತ ಹೇಳ್ತಾರೆ ಸರ್, ಮತ್ತೊಂದು ಅಷ್ಟೇ ಬರ್ಸ್ಬೇಕಂತ ಹೇಳ್ತಾರೆ ಸರ್. ಎಲ್ಲ ನೋಡಿ, ಲಿಂಗಾಯತ ವೀರಶೈವ ಭಾರತ ಸಂವಿಧಾನದಲ್ಲಿ ಅದಕ್ಕೆ ಧರ್ಮದ ಒಂದು ಸಂಕೇತ ಇಲ್ಲ. 6 ಧರ್ಮಗಳನ್ನು ಮಾತ್ರ ಮಾನ್ಯತೆ ಇದಾವೆ. ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದಲ್ಲಿ 6 ಧರ್ಮಗಳಿಗೆ. ಇವತ್ತು ನೋಡಿರಿ, ದಲಿತರು ಹಿಂದುತ್ವ ಬರೆಸ್ತಾ ಇದ್ದಾರೆ. ಎಲ್ಲ ಸಮುದಾಯದವರು ಹಿಂದುತ್ವ ಬರೆಸ್ತಾ ಇದ್ದಾರೆ. ಯಾಕಂದರೆ ಹಿಂದೂ ಬರೆಸದೇ ಇದ್ದರೆ ನಮಗೆ ಸಿಗುವಂಥ ಸೌಲಭ್ಯಗಳು ಸಿಗುವುದಿಲ್ಲ. ಲಿಂಗಾಯತ ವೀರಶೈವ ಧರ್ಮನೇ ಇಲ್ಲ. ಎಲ್ಲಿವರೆಗೆ ಅದು ಧರ್ಮ ಅಂತೇಳಿ ಕೇಂದ್ರ ಸರ್ಕಾರ ಅದಕ್ಕೆ ಅನುಮೋದನೆ ಕೊಡ್ತದೆ, ಅಲ್ಲಿಂದ ಬರೆಸಿದ್ರೆ ಅದಕ್ಕೆ ಸರ್ ತಮ್ಮ ಹೇಳಿಕೆ ಸರ್ ಒಂದು ಸಾಕಷ್ಟು ಸಂಚಲನ ಮೂಡಿಸಿರುವಂಥ ಸರ್ ತಮ್ಮ ಹೇಳಿಕೆ. ಬಸವಣ್ಣವರು ಲಿಂಗಾಯತ ಧರ್ಮ ಸ್ಥಾಪನೆ ಮಾಡಿದ್ರು ಅಂತ ಹೇಳಿದ್ರು, ಅದನ್ನ ಹೇಳಿಕೆನ ಸಮರ್ಥನೆ ಮಾಡ್ಕೋತೀರಾ ಸರ್? ಎಲ್ಲಿ ದಾಖಲೆ ಏನದೋ ಹೇಳ್ರಿ, ಬಸವಣ್ಣವ್ರು ಮಾಡ್ಯಾರ್ತಾರೆ. ಇವರು ಅದೊಂದು ಕೆಲವೊಂದು ಮಂದಿ ಸ್ವಾಮಿಗಳು, ಕೆಲವೊಂದು ರಾಜಕಾರಣಿಗಳು ದುರುಪಯೋಗ ಮಾಡ್ಕೋತಾರೆ. ಬಸವಣ್ಣವರು ಅವ್ರು ನಮ್ಮ ಜಿಲ್ಲೆದವರು. ಬಸವಣ್ಣವ್ರಿಗೆ ಯಾವ ರೀತಿ ನಡ್ಕೊಂಡ್ರು ಜನ ಅನ್ನೋದು ನಮಗೆ ಗುರ್ತದೆ, ನಮ್ಮ ಮನೆ ಎಲ್ಲರಿಗೂ ಗುರ್ತದೆ. ಮತ್ತು ಎಲ್ಲಿಯೂ ಸಹ ಹಿಂದೂ ಧರ್ಮಕ್ಕೆ ಬಸವಣ್ಣವ್ರು ಬೈದಿಲ್ಲ. ಎಲ್ಲಿ ಮೂರ್ತಿ ಪೂಜೆ ಹಿಂದೂಗಳ ಧರ್ಮದಲ್ಲಿ ಮೂರ್ತಿ ಪೂಜೆ, ಅವರೇ ಶಿವನ ಭಕ್ತರಿದ್ದರು. ಯಾರು? ಬಸವಣ್ಣವರು. ಪ್ರತಿಯೊಂದು ಅವರ ವಚನದ ಕೊನೆಯ ಸಾಲು ಕೂಡಲ ಸಂಗಮ ದೇವ. ಈ ಕೆಲವೊಂದು ನಾಸ್ತಿಕ ಸ್ವಾಮಿಗಳು, ಕಮ್ಯುನಿಸ್ಟ್ ಮೈಂಡೆಡ್ ಇರುವಂಥ ಸ್ವಾಮಿಗಳು ಬಸವಣ್ಣವ್ರನ್ನ ತಮ್ಮ ಮನೆಯ ಆಸ್ತಿ ಅಂತ ಮಾಡ್ಕೊತಾರೆ. ಬಸವಣ್ಣವ್ರು ಲಿಂಗಾಯತ ಧರ್ಮದ ಸ್ಥಾಪಕರಲ್ಲ. ಸರ್ ಯತ್ನಾಳ್ ಅವರ ಹೇಳಿಕೆ ಸಾಕಷ್ಟು ವಿರೋಧ. ವರದಿ ರಮೇಶ್ ಕಾಂಬಳೆ, ನ್ಯೂಸ್ 9 ಕನ್ನಡ.